ಇವತ್ತು ಬೆಳಗ್ಗೆ ಸುಮಾರು 8:30 ಗಂಟೆಗೆ ನಮ್ಮ ಹುಬ್ಬಳ್ಳಿ ಮತ್ತು ನವಲಗುಂದ ರೋಡಲ್ಲಿ ಒಂದು ಕಾರು ಮತ್ತು ಲಾರಿ ನಡುವೆ ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟ್ ಸಂಬಂಧಪಟ್ಟಂಗೆ ಕಾರಲ್ಲಿದ್ದವರು 5 ಜನ, ಅದರಲ್ಲಿ 3 ಜನ ಲೇಡೀಸು, 2 ಜೆಂಟ್ಸು ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಈ ಕಾರಲ್ಲಿರೋರು ಸಾಗರಿಂದ ಟುವರ್ಡ್ಸ್ ಬಾಗಲಕೋಟೆ ಹೊರಟಿರೋದು ಮಾಹಿತಿ ಇದೆ. ಅದು ಇನ್ನು ಪ್ರಕರಣ ದಾಖಲಿಸಿಕೊಂಡು ಮುಂದೆ ತನಿಖೆ ಕೈಗೊಳ್ಳಬೇಕಾಗಿದೆ. ಇಲ್ಲ, ಅದ್ರ ಬಗ್ಗೆ ನಾವು ತನಿಖೆಯಲ್ಲಿ ಏನೇನು ತೊಗೊಂಡ್ಬರ್ತೀವಿ. ಈ ತಪ್ಪು ಯಾರ್ದು ಹೆಂಗೆ ಅಂತಕೊಂಡು ನಾವು ಡಿಟೇಲ್ ಆಗಿ ನಮ್ಮ ಇನ್ವೆಸ್ಟಿಗೇಷನಲ್ಲಿ ತೊಗೊಂಡ್ಬರ್ತೀವಿ. ಅದು ಈಗಲೇ ನಮಗೇನು ಹೇಳೋಕ್ಕಾಗಲ್ಲ ರೀ, ಓವರ್ಟೇಕ್ ಮಾಡೋಕ್ಕೆ ಹೋಗಿದ್ರಾ ಹೇಗೆ ಅಂತ. ಬಟ್ ಈಗ ನೋಡಬೇಕಂದ್ರೆ ಕಾರು ಸ್ವಲ್ಪ ರೈಟಿಗೆ ಬಂದಿದೆ, ಅಲ್ಲಿ ಹೆಡ್ ಆ್ಯಂಡ್ ಕೊಲಿಷನ್ ಆಗಿದೆ ಲಾರಿಗೆ ಮತ್ತು ಕಾರಿಗೆ. ಇದರಲ್ಲಿ ಕಾರ ಭಾಳ ಡ್ಯಾಮೇಜ್ ಆಗಿ ಕಾರಲ್ಲಿದ್ದರು 5 ಜನ ಸ್ಪಾಟ್ ಡೆತ್ ಆಗಿದ್ದಾರೆ. ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿದ್ವಿ, ಅವರು ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರು ಬರ್ತಾರೆ. ಅವ್ರು ಬಂದ ಪ್ರಕರಣ ದಾಖಲಿಸಿಕೊಂಡು ಇನ್ನೊಂದು ತನಿಖೆ ಕೈಗೊಳ್ತೀವಿ. ಇವತ್ತು ಬೆಳಗ್ಗೆ ಸುಮಾರು 8:30 ಗಂಟೆಗೆ ನಮ್ಮ ಹುಬ್ಬಳ್ಳಿ ಮತ್ತು ನವಲಗುಂದ ರೋಡಲ್ಲಿ ಒಂದು ಕಾರು ಮತ್ತು ಲಾರಿ ನಡುವೆ ಆಕ್ಸಿಡೆಂಟ್ ಆಗಿದೆ. ಈ ಆಕ್ಸಿಡೆಂಟ್ ಸಂಬಂಧಪಟ್ಟಂಗೆ ಕಾರಲ್ಲಿದ್ದವರು 5 ಜನ, ಅದರಲ್ಲಿ 3 ಜನ ಲೇಡೀಸು, 2 ಜೆಂಟ್ಸು ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಈ ಕಾರಲ್ಲಿರೋರು ಸಾಗರಿಂದ ಟುವರ್ಡ್ಸ್ ಬಾಗಲಕೋಟೆ ಹೊರಟಿರೋದು ಮಾಹಿತಿ ಇದೆ. ಅದು ಇನ್ನು ಪ್ರಕರಣ ದಾಖಲಿಸಿಕೊಂಡು ಮುಂದೆ ತನಿಖೆ ಕೈಗೊಳ್ಳಬೇಕಾಗಿದೆ. ಇಲ್ಲ, ಅದ್ರ ಬಗ್ಗೆ ನಾವು ತನಿಖೆಯಲ್ಲಿ ಏನೇನು ತೊಗೊಂಡ್ಬರ್ತೀವಿ. ಈ ತಪ್ಪು ಯಾರ್ದು ಹೆಂಗೆ ಅಂತಕೊಂಡು ನಾವು ಡಿಟೇಲ್ ಆಗಿ ನಮ್ಮ ಇನ್ವೆಸ್ಟಿಗೇಷನಲ್ಲಿ ತೊಗೊಂಡ್ಬರ್ತೀವಿ. ಅದು ಈಗಲೇ ನಮಗೇನು ಹೇಳೋಕ್ಕಾಗಲ್ಲ ರೀ, ಓವರ್ಟೇಕ್ ಮಾಡೋಕ್ಕೆ ಹೋಗಿದ್ರಾ ಹೇಗೆ ಅಂತ. ಬಟ್ ಈಗ ನೋಡಬೇಕಂದ್ರೆ ಕಾರು ಸ್ವಲ್ಪ ರೈಟಿಗೆ ಬಂದಿದೆ, ಅಲ್ಲಿ ಹೆಡ್ ಆ್ಯಂಡ್ ಕೊಲಿಷನ್ ಆಗಿದೆ ಲಾರಿಗೆ ಮತ್ತು ಕಾರಿಗೆ. ಇದರಲ್ಲಿ ಕಾರ ಭಾಳ ಡ್ಯಾಮೇಜ್ ಆಗಿ ಕಾರಲ್ಲಿದ್ದರು 5 ಜನ ಸ್ಪಾಟ್ ಡೆತ್ ಆಗಿದ್ದಾರೆ. ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿದ್ವಿ, ಅವರು ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರು ಬರ್ತಾರೆ. ಅವ್ರು ಬಂದ ಪ್ರಕರಣ ದಾಖಲಿಸಿಕೊಂಡು ಇನ್ನೊಂದು ತನಿಖೆ ಕೈಗೊಳ್ತೀವಿ.